ಬಾರವ ಬಂದೆ. ಕುಂತಾಳ ನೋಡು ಒಳಗೆ. ಆದರೂ ಯವ್ವ ನೀನು ಒಂದು ಸ್ವಲ್ಪ ಅನ್ಸರ್ಸ್ಕೋಬೇ. ಈಗಿನ ಹುಡುಗಿಯಾರು ಆಯ್ ಮ್ಯಾಗ ಹೊಡಿತೀನಿ ಮಗಳು ಅನ್ನೋದು. ಮತ್ತು ದೊಡ್ಡಕ್ಕೆ ಸಣ್ಣಕ್ಕೆ ನನಗದೆಲ್ಲ ಇಲ್ಲ. ಅನ್ಸರ್ಸ್ಕೋಬೇಕಂತ. ಇನ್ನೆಷ್ಟು ಅನ್ಸರ್ಸ್ಕೋಬೇಕ ನಿನ್ನ ಮಗಳನ್ನ? ಅಲ್ಲಿ ಆಕಿನ ನೋಡಿದ್ರೆ ಹಂಗೆ ಬೆಳೆಸಿ, ಈಕಿನ ನೋಡಿದ್ರೆ ಹಿಂಗೆ ಬೆಳೆಸಿ. ಅಲ್ಲ ಓದೋದೇನೋ ಚಲೋ ಓದಾಳ, ನಾದೇನಿಲ್ಲ ಅಂತ ಹೇಳಂಗಿಲ್ಲ. ಶಾಣೇನು ಅದಾಳ, ಆದರೂ ಪೆದ್ರಂಗೆ ಮಾಡ್ತೈತೆ. ತಿಳುವಳಿಕೆ ಅನ್ನೋದೇ ಇಲ್ಲ. ಏನಪ್ಪ ಅಲ್ಲ ತಡಿ. ಈಗ ಅಂತಾಳ ಬಂಗಾರ ಮಾಡಿಸ್ಕೊತೀನಿ ಅಂತಾಳ. ನಮ್ಗೆ ಬಂಗಾರ ಮುಂದೆ ಯಾವಾಗ ತುಟ್ಟಕತ್ತ ಗೊತ್ತಿಲ್ಲ, ನಂಗೆ ಈಗ ಬೇಕು ಅಂತಾಳೆ. ಆವಾಗ 1,000 2,000 ಏರಿತ್ತ ಇಳದಿತ್ತ ಅದು ಗೊತ್ತಿಲ್ಲ. ಈಕಿ ನೋಡಿದರೆ ಈ ಪರಿ ಈಗ ಈ ನಮ್ನಿ ಮಾಡಾಕತ್ರ ಮುಂದೆ ಹಂಗೆ ಏನವ ದೇವ್ರಿಗೆ ಗೊತ್ತ. ಬಡ್ಡಿ ಕಟ್ಟಿ 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 ಹೈರಾಣ ಆಗೋದು. ಅದು ಹೋಗಲಿ ಬಿಡು, ನಾವೇನಿಲ್ಲ ಅಂತ ಅದೇನಾಕಿ ಇದು ಮಾಡೋದಿಲ್ಲ. ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ಹೊಟ್ಟಿಲದಾಳ ನಾ ಏನಂದೆ ಒಂದು ಸ್ವಲ್ಪ ಸೂಕ್ಷ್ಮ ಸೊನ್ನಿ ಏನಾರ ಒಂದು ಇದು ಮಾಡುವ. ಹಂಗೆ ಎತ್ತಬೇಕತ್ತ ತಿನ್ನೋದು ಮಾಡೋದು ಹೊರಗಿಂದು ಹಂಗೆಲ್ಲ ಇದು ಓಡಾಡೋದು ಮಾಡಬೇಡ ಅಂತೇಳಿ. ಈ ನಾಜುಕಿ ಇಲ್ಲ ಸ್ವಲ್ಪ. ಆಯ್ತು ಬಿಡವ ಹೇಳ್ತೇನೆ. ಏನಂತ ಎಲ್ಲದಾಳ ಅಕ್ಕ ಬಂದ್ಲ. ಬಾರವ ಇಲ್ಲಿ ಬಾ ಕುಂದ್ರ ಬಾ ಇಲ್ಲಿ. ಆರಾಮದಿಯಾ? ಆರಾಮದೇನಿವ. ನಿಂದೆ ಅಪ್ಪನೂ ಆರಾಮೈತಿ, ನಾನು ಆರಾಮದೇನಿ. ಹೊಳ್ಳಿ ಹೋಗ್ಬೇಕು ನಾ ಸಂಜೆಗೆ. ಮತ್ತೆ ಇಲ್ಲೇ ಇದ್ರೆ ಉಪಯೋಗ ಇಲ್ಲ, ನಿಮ್ಮ ಅಪ್ಪ ಬಿಡೋದಲ್ಲವಾ ಬೈದಾಡ್ತಾನೆ. ಅದಕ್ಕೆ ಮತ್ತೆ ಏನಂತತಿ ಹೊಟ್ಯಾಗ ಕೂಸು ಎಷ್ಟು ತಿಂಗಳದಾಗೈತಿ? 1.5 ತಿಂಗಳಾತಷ್ಟೇ, ಭಾಳ ಏನಾಗಿಲ್ಲ. ಅವ ಇದು ಏನೋ ಹೇಳಾಕತ್ತಿದ್ದೆ ನೆನಪಾರಿದೆ. ಅವ ನಾನು ಸದ್ಯಕ್ಕೆ ಸ್ವಲ್ಪ ದಿನ ಬಂದಲ್ಲೇ ಇರಲೇ. ಇಲ್ಲೇನು ಕಡಿಮೆ ಆಗೈತಿ ನಿನಗೆ? ಏನಾರ ತಿನ್ಬೇಕನ್ಸಿದ್ರ ನನಗೆ ಹೇಳು, ಮಾಡಿ ಕೊಡ್ತೇನೆ. ತಿನ್ನು ಹೊಡೆ ತುಂಬ. ನಿಂಗೇನು ಬ್ಯಾಡ ಅನ್ನಾರ? ನಿನ್ನ ಕೈ ಹಿಡಿಯಾರ ಬಾಯಿ ಹಿಡಿಯಾರ? ಯಾರು ನಿನಗೆ ಏನು ಕೇಳೋರು ಹೇಳು? ಎಲ್ಲ ನಿಂದ ಐತಿ ಮನಿ. ಅಯ್ಯೋ ದೇವ್ರೆ, ಮತ್ತೆ ಅಲ್ಲಿ ಹೋಗ್ಲಿ ಅಂತ. ಅಲ್ಲಿ ಹೋಗಿ ಏನು ಮಾಡ್ತಿ? ಇಲ್ಲೇ ಇಲ್ಲಿಂದನೇ ಕೆಲ್ಸಕ್ಕೆ ಹೋಗು, ಆರಾಮಾಗಿರು. ಇಲ್ಲಿ ಯಾರ ನಿನಗೆ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ ಇವತ್ತಾಯಿ? ಹಂಗಲ್ಲ, ಒಂದು ಸ್ವಲ್ಪ ದಿನ ಇರ್ಬೇಕು ಅನ್ಸಾಕತ್ತೈತಿ ಹೋಗಿ. ಅದಕ್ಕೆ ಎಮ್ಮ ಇರಾಕ್ ಬಿಡುಬೇ, ಹೋಗಿ ಒಂದು ಸ್ವಲ್ಪ ದಿನ ಇರ್ತೇನೆ. ಆಯ್ತವ, ನಿನ್ಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡಿ. ಏನು ಹೊರಗಿಂದಾದ್ರೆ ಹೆದರಿತ್ತು ಬೆದರಿತ್ತು ಏನಾರ ಹೇಳಿತ್ತು ಕೇಳಿತ್ತು ಅನ್ನು. ಮನೆಯಂದು ಏನು ಹೇಳಾಕಬಾರ್ದು ಬಿಡಾಕಬಾರ್ದು ಅನ್ನಂಗಾಗೈತಿ. ಆಯ್ತು. ಆಫೀಸಿಗೆ ಹೋಗಿಯಲ್ಲ, ಅಲ್ಲೇ ಸಿಕ್ಕಿದ್ದ ತೊಗೊಂಡು ತಿನ್ನೋದು ಮಾಡೋದು ಮಾಡಾಕೋಬೇಡ ಏನು ಅಲ್ಲೇ. ಯಾಕಂದ್ರೆ ಗೊತ್ತಾಗೋದಿಲ್ಲ, ಏನಾರ ಯಾರಾರ ಕೊಟ್ಟರು ಹೀಟಿನ ಪದಾರ್ಥ ಗೊತ್ತಿಲ್ಲಾರ್ದ ತಿಂದು ಯಾಕೆ ಬೇಕು? ಹೌದಿಲ್ಲ? ಆದಷ್ಟು ನಮ್ಮ ಆರೋಗ್ಯ ನಾವು ಕೈಕೋಬೇಕವ. ಅದಕ್ಕೆ ಹೇಳಾಕತ್ತೀನಿ. ಅವ ಅಕ್ಕನ ಮನೆಗೆ ಹೋಗಿದ್ದಿ? ಹೋಗಿ ಬಂದೆ. ಅವರು ಗಂಡ ಹೆಂಡತಿ ಏನೋ ಕೆಲಸ ಮಾಡಾಕತ್ತಿದ್ರೆ ನಾ ಹೋಗತ್ಲೆಪ್ಪ ಬಿಟ್ಟು ಬಂದ್ಲ. ಮತ್ತು ರುಚಿಯಾಗಿ ಅಡುಗೆ ಮಾಡಿದ್ಲು, ಊಟ ಮಾಡೇ ಬಂದೆ. ಹೌದನ? ಅಂದಂಗವ ಅಕ್ಕಂದು ಏನಂತ ಏನಾರ ಸಿಹಿ ಸುದ್ದಿ? ಇನ್ನೂ ಏನೂ ಇದ್ದಂಗಿಲ್ಲ. ದವಾಖಾನೆ ತೋರಿಸ್ಕೋಬೇಕು ಅನ್ನತ್ತಿದ್ಲ. ಹೋಗಿ ಬರ್ತಾರಂತ ಗಂಡ ಹೆಂಡತಿ. ಸ್ವಲ್ಪ ದವಾಖಾನೆ ತೋರಿಸ್ಕೊಂಡು ಬರ್ತೀನಿ ಅನ್ನತ್ತಿದ್ರು ಅಷ್ಟೇ. ಹೋಗ್ಲಿ ಬಿಡು, ಆದಾಗ ಅಕ್ಕಿಗೂ ಅಕ್ಕವು. ಅದಾಗಲಿ, ನಾನು ಬೇಡ ಅಂದಿನ. ಆದರೂ ಅಕ್ಕಗಿತ್ತ ಮುಂಚೆ ನಾನೇ ಪ್ರೆಗ್ನೆಂಟ್ ಆದೆ. ಹೆಂಗೆ ಆಗ್ಲಿ ಮತ್ತು ಹುಚ್ಚರಂಗೆ ಗುಳಿಗೆ ಪಳಿಗೆ ತೊಗ್ಗಿಕೊಂಡು ಯಾಕೆ ಈ ಸಲ ಬಾಯಿ ಬಿಟ್ಟು ಹೇಳಿಯಲ್ಲ, ಎಲ್ಲಿ ಹೋದ್ಸಲ ಮಾಡ್ದಂಗೆ ಮಾಡ್ತೀಯ ಅಂತೇಳಿ ಅದೊಂದು ದೊಡ್ಡ ಹೆದರಿಕಿತ್ತು ನನಗೆ. ಇಲ್ಲವಾ, ಒಂದ್ಸಲ ತೊಗೊಂಡಿದ್ದೆ. ನೀವೆಲ್ಲರೂ ಮಕ್ಕಳಾಗಬೇಕಲ್ಲ ಅಂದಂದು ನಂಗೂ ಒಂಥರ ಇದ್ರಕೊಂಡಂಗಾಗಿತ್ತು. ಪುಣ್ಯಕ್ಕೆ ಯಾಕೋ ಮತ್ತೆ ಹಾಗೆ ಬಿಡ್ತಲ್ಲ. ಅದಕ್ಕೆ ಈ ಸಲ ಗುಳಿಗೆ ತೊಗೊಳೋದು ಬೇಡ. ಒಂದು ಹೆಣ್ಣು ಗಂಡ ಯಾವುದೋ ಒಂದು ಎತ್ತು ಕೊಟ್ಬಿಟ್ರೆ ಚಿಂತೆ ಬಿಟ್ಬಿಡ್ತೈತೆ ನನಗೆ. ಒಳ್ಳೆ ತೀರ್ಮಾನ ತೊಗೊಂಡು ಹಂಗೆ ಹುಚ್ಚುಚ್ರಂಗದು ಮಾಡಕ್ಕೆ ಹೋಗಬೇಡ. ಏನು ಅಮ್ಮ ಏನು ಹೇಳ್ತಾಳೆ ಅದನ್ನು ಕೇಳು. ಅಜ್ಜಗದು ಏನು ಅನ್ನಕೋಬೇಡ, ಮಗು ಏನು ಅನ್ನಕೋಬೇಡ. ಹೇಳಿದ ಮಾತು ಕೇಳ್ಕೊಂಡು ಚಂದಾಗಿ ಶಾಣೆತನದಿಂದ ಇರೋದು ಕಲಿವ. ಏನು ಮತ್ತು ಒಟ್ಟು ಹಚ್ಚೋದು, ಅವ್ರಿಗೆ ಏನಾರ ಒಂದು ಅನ್ನೋದು ಇವೆಲ್ಲ ಮಾಡಬೇಡ. ಹೇಳಿದ್ದಕ್ಕೆ ಇರೋದದು. ಏನಾರು ತಿನ್ಬೇಡ ಅಂದ್ರೆ ತಿನ್ನಕ್ಕೆ ಹೋಗ್ಬೇಡ. ಏನು ಆಯ್ತು. ಆಮೇಲೆ ಈಗ ಸದ್ಯಕ್ಕೆ ಅದು ಏನೋ ಬಂಗಾರ ಮಾಡಿಸ್ಕೊತೀನಿ ಅಂದಿಲ್ಲ, ಅದೆಲ್ಲ ಬೇಡ, ಸುಮ್ಮನಿರು. ನೋಡೋಣ, ನಿಮ್ಮ ಅಪ್ಪಗೆ ಹೇಳ್ತೀನಿ, ಒಂದಿಟ್ಟು ರೊಕ್ಕ ಪಕ್ಕ ಹೊಂದಿಸಿ ಬೇಕಾದ್ರೆ ಇವನಿಗೂ ಒಂಚೂರು ಹೇಳಿ ಇವ್ನ ಕಡೆ ರೊಕ್ಕ ಇದು ಮಾಡಿಸಿ ಒಂದು ಎಲ್ಲಿದಾರ ಲೋನ್ ಏನು ತೆಗಿಸಿ ಮಾಡಿಸ್ಕೊಳಕ್ಕೆ ಬರ್ತೈತಿ. ಏನ ಅಕ್ಕ ನನ್ನ ಸುದ್ದಿ ಬರ್ಬೇಡ. ಯಾಕ ನೀನು ಎಲ್ಲಕ್ಕೆತ್ ಹೇಳು, ಸುಮ್ಮನಿರು. ರೊಕ್ಕ ಇಲ್ಲಿಗ ಅದೆಲ್ಲ ಮಾಡೋಕ್ಕಾಗಲ್ಲ. ನೋಡು, ನೀ ನೋಡೇ ಲೋನ್ ಮಾಡಿಸ್ಬೇಡ ಅಂದು ನೋಡಿದ್ರೆ ಮಾವು ಹಿಂಗಂತಾನೆ. ಆಯ್ತು, ಅದು ಏನು ಮಾಡ್ತೀರಿ ಮಾಡ್ರಿ ಅಂತ ನೋಡಂದ್ರೆ ಏನು ಹೇಳ್ಬೇಕವ ನಾನು? ಹೋಗ್ಲಿ ಬಿಡು. ಹಂಗಾರೆ ನಾ ಬರಲಿಯಪ್ಪ. ಏನು ಬರ್ಲವ? ನನ್ನ ಕೆಲಸದವ್ರು ನಿಮ್ಮಪ್ಪ ಓದಾಡ್ತಾನೆ. ದನ ಕರಕ್ಕೆ ನೀರು ಇಡೋದು ಮಾಡೋದು ಸಂಜೆ ಕೆಲಸ ಸುಮಾರು ಇರ್ತಾವೆ. ಅದಕ್ಕೆ ಬರ್ತೇನೆ. ಆಯ್ತು. ಇದು ತಿನ್ನಕ್ಕೆ ಏನು ಮಾಡ್ಕೊಂಬಂದಿ? ತಿನ್ನಾಕ ನಿಂಗೆ ಚಕ್ಲಿ, ಆಮೇಲೆ ಕುಡ್ಬಳಿಗೆ ಮಾಡ್ಕೊಂಬಂದೇನೆ. ಅಲ್ಲಿ ಮಕ್ಕಗೂ ಕೊಟ್ಟು ಬಂದೇನೆ. ಪಾಪ ಆಕಿಗೋಷ್ಟು ಕೊಟ್ಟು ನಿಂಗಷ್ಟು ಐಟೆ ನೋಡು. ತಿಂಗಾದ ಹೋಳಿಗೆ ಮಾಡ್ಕೊಂಬಂದೇನೆ ನೋಡಿ, ತಿನ್ನು. ಯಾರು ಹೋಳಿಗೆ ಮಾಡ್ಕೊಂಬರ್ಬೇಕು ಬೇಡ, ನಂಗೆ ಭಾಳ ಇಷ್ಟ. ಅಯ್ಯೋ ಹುಚ್ಚರ್ ಸಂತಿ, ಈ ಹೊತ್ತಿನಾಗ ಎಳ್ಳು ತಿನ್ಬಾರ್ದ, ಹೀಟ್ ಅದ. ಎಳ್ಳು ಗಿಳ್ಳು ತಿನ್ನಕ್ಕೆ ಹೋಗ್ಬೇಡ. ಹಂಗೆಲ್ಲ ಅದು ನಂಜದ. ಎಳ್ಳು ತಿಂದ್ರೆ ತಡಿತೈತೇನೋ ಹೊಟ್ಟೆ, ಇದಾಗಿ ಹೋಗತಿ, ಹೊಟ್ಟೆ ಇಳಿತೈತೆವ. ಅಂಥವೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ನೋಡಿದೆ, ನೀನು ಆದಷ್ಟು ನೀ ಏನಾರು ತಿನ್ನೋದು ಮಾಡೋದು ಏನಾಗಿರಲಿ, ಅದು ನೀನು ಒಂದು ಮಾತು ನೀನು ಅಮ್ಮಗೆ ಕೇಳ್ಬಿಡು. ಹಂಗೆ ಸುಮ್ಮನೆ ಎತ್ಬೇಕಂತ ತಿನ್ನಕ್ಕೆ ಹೋಗ್ಬೇಡ. ಆಯ್ತು. ಶೇಂಗಾ ಹೋಳಿಗೆ ತಿನ್ಬೋದಲ್ಲ? ಅದನ್ನು ತಿನ್ನೋದಂತೇಳಿ ನಾನು ತೊಗೊಂಬಂದಿರೋದು. ಉಳ್ದದ್ನ ಈಗ ನೋಡ, ನೀ ಏನು ಹುಚ್ಚರಂಗೆ ತಿನ್ನಕ್ಕೆ ಹೋಗ್ಬೇಡ. ಅಮ್ಮನ ಕೇಳೇ ತಿನ್ನು. ಈಗ ನೋಡು ಅಂದು ಚಲೋ ಆತು. ಇಲ್ಲ ಅಂದಿದ್ರೆ
ಇವ ದೇವ್ರಿ. ಆಯ್ತು ತಗೋ. ಯಾವ ಬರ್ತೇನೆ. ಅಕ್ಕ ಬಾ ಬಸ್ ಸ್ಟ್ಯಾಂಡ್ ಮಟ್ಟ ಬಿಡ್ತೇನೆ ನಾನು. ನಡಿಯಪ್ಪ. ನೋಡ ಒದ್ರಾಡೋದು ಮಾಡಕೋಬೇಡ ನೀನು. ಸ್ವಲ್ಪ ಅನ್ಸರ್ಸ್ಕೊ ಎಲ್ಲದಕ್ಕೂ. ನಾನು ಎಲ್ಲಿ ಒದರಾಡ್ತೇನೆ? ನೀ ಒದರಾಡಕ್ಕೆ ನಿನ್ನ ಮಗಳು, ನೀ ಯಾಕಿನ್ ಬಿಟ್ಟು ನನಗೆ ಹೇಳ್ತೀಯಲ್ಲ. ಆಯ್ತು ನಡಿಪ. ಅಲ್ಲ ಅಮ್ಮ, ನೀವ್ಯಾಕೆ ಇದೆಲ್ಲ ಕೆಲಸ ಮಾಡಕ್ ಹೋದ್ರಿ? ನಾ ಹೇಳಿದ್ರಿಗೆ ಕಸ ಹೊಡ್ ಕಲ್ಲೆಲ್ಲ ಒರ್ಸಿರಿ. ಇರ್ಲಿ ಬಿಡವ, ಏನಾತ್ ಮಾಡಿದ್ರ ಪಾಪ. ನೀನು ಬೆಳಗಿಂದ ಚಂತೆನ ಅಲ್ಲಿ ದುಡ್ದು ಬರ್ತಿ, ಮತ್ತೆ ತೀರಾ ಮನ್ಯಾಗ ಕೆಲಸ ಅಂದ್ರೆ ತ್ರಾಸಾಗಲ್ಲನ. ನಾ ಇರ ಮಟ್ಟ ಆಸರಕ್ಕೇನಿ, ಆಮೇಲೆ ಪಾಪ ನೀನೇ ಮಾಡ್ಕೊಳ್ಳೋದು ಐತಿ. ಏನಾತ್ ಬಿಡ. ಎಷ್ಟು ಒಳ್ಳೆಯರಮ್ಮ ನೀವು. ಅಯ್ಯೋ ನೋಡವ, ಏನು ಒಳ್ಳೆಯವ್ರ ಕೆಟ್ಟವ್ರ ಅದೆಲ್ಲ ಏನು ಬರಲ್ಲ. ಒಂಚೂರು ಮನುಷ್ಯ ಇದ್ದಿಂದ ಆಸರ ಆಗ್ಬೇಕಾಕತಿ. ನಿನಗೆ ಅಷ್ಟೇ ಅಲ್ವಾ, ನಾನು ನನ್ನ ಸಸಿಗೂ ಎಲ್ಲ ಕೆಲಸ ಮಾಡಿಕೊಡ್ತಿದ್ದೆ. ಆದ್ರೆ ಅದು ಯಾವ್ದು ನೆನವು ಹಾಕಿ ಇಟ್ಕೊಂಡಿಲ್ಲ ಬಿಡ. ಆದ್ರೆ ನಾ ಕೆಲಸ ಮಾಡಿಕೊಡ್ತಿದ್ದೆ. ಅಲ್ಲ ಮತ್ತೆ ಇಲ್ಲೇ ಇಷ್ಟು ಮಾಡ್ತೀರಿ, ಅಲ್ಲಿ ಮಾಡದೇ ಇರ್ತೀರೇನೋ ಪಾಪ. ಜಳಕ ಮಾಡಿ ಪೂಜೆನೂ ಮಾಡೇನಿ. ಶುಕ್ರವಾರ ಅಲ್ಲ ಇವತ್ತು, ಶುಕ್ರವಾರ ಮನೆ ಹೆಣ್ಮಕ್ಳು ಭಾಳತನ ಮಕ್ಕೊಂಡಿರಬಾರ್ದು, ಅದಕ್ಕೆ ಎದ್ದು ಪೂಜೆನೂ ಮಾಡಿದೆ. ಹೌದನಮ್ಮ, ನಂಗೆ ಎಚ್ಚರನೂ ಆಗಿಲ್ಲ. ಇರ್ಲಿ ಬಿಡ, ಏನಾತ. ಅಲ್ಲೇ ದುಡ್ದು ಬರ್ತೀಯಲ್ಲ, ಸಾಕಾಗಿ ಮಕ್ಕೊಂಡಿರ್ತಿ. ದೌಡಿ ಹೇಳ್ಬೇಕನ್ನಕೇನು ಮನ್ಯಾಗಿರೋ ಹೆಣ್ಮಕ್ಳನ್ವ. ಮನ್ಯಾಗಿರೋ ಹೆಂಗಸರು ದೌಡಿ ಹೇಳೋದಿಲ್ಲ ಗೊತ್ತೇನು. ಹೊತ್ತಾಗಿ ಎದ್ದು ಕಾಲು ಚಾಚ್ಕೊಂಡು ಮಕ್ಕೊಂಡು ಆರಾಮ್ ಪೂಜೆ ಪುನಸ್ಕಾರ ಅಂತ ಮಾಡಕ್ಕೆ ಹೋಕ್ಕವು. ಅದು ಮಾಡಿದ್ರೆ ಮಾಡ್ತಾವೆ, ಬಿಟ್ಬಿಡ್ತಾವೆ. ಅದು ಊರು ಮಧ್ಯಾಹ್ನಕ್ಕೆ ಜಳಕ ಮಾಡ್ತಾವೆ. ಹೊತ್ತಿಗೆ ಸರಿನೂ ಮಾಡೋದಿಲ್ಲ. ಮೊದಲು ತಿನ್ನಕ್ಕೆ ಬಡ್ದಾಡ್ತಾವೆ ಒಂದು ರತಿ. ಅದೇಂತ ಸುಡ್ಗಾಡು ಬೆಡ್ ಕಾಪೆ ಗುಡ್ ಕಾಪೆ ಅವ್ನು ಮಾಡ್ಕೊಂಡು ತಿನ್ಕೊಂತ ತಲೆ ಹಿಡಿಸ್ತಾವೆ. ಪಾಪ ನೀನು ಹಂಗಾರ ಅಲ್ಲ. ಇನ್ನು ಎಲ್ಲ ಮನೆ ನೋಡಿ ಎಷ್ಟು ಚೊಕ್ಕಿಟ್ಟಿ, ಎಷ್ಟು ಸ್ವಚ್ಚಿಟ್ಟಿ. ಹೋಗ್ಲಿ ಬಿಡು, ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಂತಿ. ಹ್ಞೂ, ಎಷ್ಟು ಒಳ್ಳೆಯವ್ರು ನೀವು. ಅಂದಂಗೆ ಒಂಚೂರು ನನ್ನ ಮಗನ ಹೋಗಿ ನೋಡ್ಕೊಂಬರ್ತೀನವ. ಒಂದು 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 ಒಂಚೂರು ಅಡುಗೆ ಮಾಡ್ಕೊಂಡು ಹೋಗ್ಲೇನ. ಅಯ್ಯೋ, ಮಾಡ್ಕೊಂಡು ಹೋಗ್ರಮ್ಮ, ಪಾಪ ಏನು ಬೇಕಾ ಮಾಡ್ಕೊಂಡು ಹೋಗ್ರಿ. ಹಾಂ ಅವಂಗೆ ರೊಟ್ಟಿ ಜುಣುಕ ಇಂಥವೊಂದು ಅಂದ್ರೆ ಭಾಳ ಜೀವ ಅವಂಗೆ. ಅದು ಕೊಟ್ಟು ಮಾಡ್ಕೊಂಡು ಹೋದ್ನಿ ಅಂದ್ರೆ ತಿಂತತಿ. ಅದು ಏನು ತಿಂತು ಏನು ಬಿಡ್ತು ಆ ಜೈಲ್ನಾಗ, ಅದಕ್ಕೆ ಒಂಚೂರು ನಾನಾ ರುಚಿಯಾಗಿ ಮಾಡ್ಕೊಂಡು ಹೋದ್ರೆ ತಿಂತಾನೆ. ಹಂಗೆ ಮಾಡ್ರಿ, ಅದಕ್ಕೇನಂತ. ಅಂದಂಗೆ ನಿಂಗೊಂದು ಮಾತು ಕೇಳ್ತೀನಿ, ಏನು ತಿಳ್ಕೊಬೇಡ. ಇಲ್ಲಮ್ಮ, ಕೇಳ್ರಿ. ನನ್ನ ಮಗನ ಲಗ್ನ ಆಗಂದಿದ್ನಲ್ಲ, ಏನು ಮಾಡಿದಿ? ಅದು ಅಮ್ಮ, ನಾನು ಒಂಚೂರು ವಿಚಾರ ಮಾಡಕತ್ತೀನಿ. ಈಗ ಸದ್ಯಕ್ಕೆ ಅದ್ರದ್ದೇನು ಚಿಂತೆ ಮಾಡಬೇಡ್ರಿ, ನಾ ಹೇಳ್ತೇನಂತೀನಿ ನಮ್ಮ. ನನಗೆ ಯಾಕೋ ಮದ್ವೆಗಿದ್ವಿ ಬೇಡ ಅಂತ ಅನ್ನಿಸ್ತೈತಿ. ಆದರೂ ನೀವು ಭಾಳ ಕೇಳತ್ತೀರಿ, ಒಂದು ಸ್ವಲ್ಪ ನಂಗೆ ಟೈಮ್ ಕೊಡ್ರಿ. ಹ್ಞೂ ಆತ ಒಂದೇ ಏನು, ನನ್ನ ಮಗ ನಿನ್ನ ಇಷ್ಟಪಟ್ಟನ. ನನಗೂ ನೀ ಭಾಳ ಸೇರ್ಕೆ ಬಂದಿವ. ಚಲೋ ಅದಿ ಹುಡುಗಿ. ಪಾಪ ಸುಳ್ಳು ಯಾಕನ್ಬೇಕು, ನನಗೂ ಮಗಳಿಲ್ಲ, ಹೆಣ್ಮಗಳು. ನೀನೇ ಮಗಳಂತ ಅನ್ಕೊಂಡೀನಿ. ನೋಡು ವಿಚಾರ ಮಾಡು. ಹ್ಞೂನಮ್ಮ. ಕುಂದ್ರೆ ಬಿಸಿ ಉಪ್ಪಿಟ್ಟು ಮಾಡೀನಿ, ತೊಗೊಂಬರ್ತೀನಿ. ಅಲ್ಲ, ನನ್ನ ಮೇಲೆ ಎಷ್ಟು ಪ್ರೀತಿ ಇವರಿಗೆ. ಹೆಂಗಿದ್ರು ನನಗೆ ತಾಯಿ ಇಲ್ಲ, ಇವರು ನಮ್ಮ ಇದ್ದಂಗೆ ಅದಾಳ. ಅಲ್ಲ, ಎಲ್ಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತಾರ, ಅರ್ಥ ಮಾಡ್ಕೊತಾರ, ಅಡುಗೆ ಮಾಡ್ತಾರ, ಇಷ್ಟೆಲ್ಲ ಅನುಕೂಲವಾಗದಾರ ಅಲ್ಲ. ನಾನು ಯಾಕೆ ಇವ್ರ ಮಗನ ಮದುವೆ ಮಾಡ್ಕೋಬಾರ್ದ? ಮಾಡ್ಕೊಂಡ್ರೆ ಚಲೋ ಇರ್ತಿತ್ತ ಏನು? ಮಾಡ್ಕೊಂಬಿಡ್ಲೆ. ದವಾಖಾನಿಗೆ ಹೋಗಿ ತೋರಿಸ್ಕೊರಿ ಚಂದಾಗಿ. ಡಾಕ್ಟ್ರ್ ಮುಂದೆ ಬಾಯ್ ಬಿಟ್ಟು ಹೇಳ ಏನಾಗತ್ತೈತಿ ಏನಿಲ್ಲ ಏನ. ಆಮೇಲೆ ಇದು ಗುಳಿಗೆ ಔಷಧ ಎಲ್ಲ ಒಂದು ಸ್ವಲ್ಪ ತುಟ್ಟಿ ಆದರೂ ಅಡ್ಡಿ ಇಲ್ಲ, ಚಲೋ ಕೊಡ್ರಿ ಮೇಡಮ್ ಅಂತ ಬಾಯ್ ಬಿಟ್ಟು ಕೇಳಿ ಇಸ್ಕೊರಿ. ಏನ ಆಯ್ತಮ್ಮ. 6 ತಿಂಗಳದ್ದು ಕೇಳ್ತಾರ ಅವ್ರು, ಎಂದ ತೆಲಿತೋ ಎರ್ಕೊಂಡಿದ್ದೆ ಅಂತೇಳಿ. ಅದು ನೆನಪಿಟ್ಕೊಂಡಿಯೇ ಇಲ್ಲ? ಅದು ಅಯ್ಯೋ, ನೆನಪೇ ಇಲ್ಲಮ್ಮ. ಅಲ್ಲ ಹುಡುಗಿ, ಈಗಿನ ಕಾಲದಾಗ ಯಾರು ನೆನಪಿಲ್ದಂಗೆ ಇರ್ತಾರ? ಅಲ್ಲ, ಅವೆಲ್ಲ ನೆನಪಿಟ್ಕೋಬೇಕು. ಅಂದ್ರೆ ಅಮ್ಮ, ಒಂಚೂರು ನಂಗೆ ಯಾವಾಗಿದ್ರು ಅದ್ರದ್ದು ಸಮಸ್ಯೆ ಭಾಳ ಕರೆಕ್ಟಾಗಿ ಆಗಂಗೇ ಇಲ್ಲ ನೆನ್ಪಿಟ್ಕೊಳಕ್ಕೆ. ಹಾಗಾಗಿ ಏನಾಗ್ಬಿಡ್ತೈತಿ ಅಂದರೆ ಒಂದೊಂದು ಸಲ ಮರ್ತು ಬಿಡ್ತೀನಿ, ಒಂದೊಂದು ಸಲ ನೆನ್ಪಿಟ್ಕೊತೀನಿ. ಅದೇ ಹಿಂಗಾಗಿ ನನಗೆ ಅದು ನೆನಪು ಉಳಿಯಲ್ಲ. ಒಂದು ಕ್ಯಾಲೆಂಡ್ರಿ ಒಳಗಾರ ಗುರ್ತು ಹಾಕ್ಬೇಕಾ? ಆಯಿತು ಹೋಲಿ, ಈಗ ಹೋಗಿ ತೋರಿಸ್ಕೊ. ಎಂದಾಗಿದ್ದು ಏನು ಎತ್ತಂತ ನೆನಪೇ ಇಲ್ಲ ಅಂತೇಳಿ ಹಂಗದ. ಸರಿ ಬರ್ರಲ್ಲ. ಆಮೇಲೆ ಬರೋ ಹೊತ್ನಾಗ ಆ ದಾರ್ಯಾಗ ಇಳಿದು ಗಿರ್ಜಿಯರ್ ಮನೆಗೆ ಹೋಗಿ ಆ ಹುಡುಗಿನ ಒಂಚೂರು ಊಟಕ್ಕೆ ಕರಿಬೇಕ. ಸುಮತಿನ ಹೊಟ್ಟಿಲೈತಿ, ತೀರಾ 6ರಾಗ ಐತಿ ಈಗ ಹೊಟ್ಟಿಲೆ. 6 7ರಾಗಿರ್ಬೇಕು. ಹೌದು, ಹೊಟ್ಟಿಲೈತೆ ಹುಡುಗಿ. ಪಾಪ ಕರೆದು ಒಂದು ಊಟಕ್ಕಾರ ಹಾಕ್ಬೇಕಲ್ಲ. ಮತ್ತು ಅವ್ರ ಜೀವನದಾಗ ಏನಾರ ಯಾಕಾಗ್ಲೇವ ಪಾಪ, ಬಾಳೆ ಹೆಂಗಾರ ಯಾಕಿರಲಿ, ಎಷ್ಟಾದರೂ ಹೊಟ್ಟಿಲಿದ್ದು ಹೆಣ್ಮಗಳು. ಅದಕ್ಕೆ ಏನು ಇಷ್ಟ ಏನಿಲ್ಲ ಕೇಳಿ ರುಚಿಯಾಗಿ ಒಂದು ಅಡುಗೆ ಮಾಡಿ ಕೊಡ್ಬೇಕು. ಅದಕ್ಕೆ ಆಯ್ತಮ್ಮ, ಅಲ್ಲೇ ಇಳಿದು ಹೇಳೇ ಬರ್ತೇನೆ ಹಂಗಾರ. ಆಯ್ತವ ಅಮ್ಮ. ಆಗ ಬರ್ತಾ ಒಂಚೂರು ಶಕುಂತಲಾಗಿ ಹೋಗಿ ಭೇಟಿಯಾಗಿ ಬರಲ್ಲ? ಹೋಗಲ್ಲ, ಭೇಟಿಯಾಗಿ ಬಾ ತಂಗಿ. ಎಷ್ಟಾದರೂ ಹೋಗಿ ಏನಾರು ತಿಂತಾಳನ್ನು ಕೇಳಿ ಮಾಡ್ಕೊಂಡು ಹೋಗಿ ಕೊಟ್ಟು ಮಾತಾಡಿಸಿ ಬಾ. ಯಾರು ಬೇಡ ಅಂದ್ರೆ ಬೇಡ ಅದೆಲ್ಲ ಬೇಡ. ಆಕೆ ಸುಮ್ಮನೆ ಮತ್ತೆ ಹಿಂದಾಡೆ ಹೋಗಿ ಕೊಟ್ಟುತ್ತಲೇ ಏನಾರ ಒಂದು ಅಂದ್ಲು ಅಂದ್ರೆ ಯಾಕೆ ಬೇಕು? ಸುಮ್ಮನೆ ಯಾಕೆ? ಅದೆಲ್ಲ ಏನು ಬೇಡ. ಬೇಕಾದ್ರೆ ಹಂಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಬಾ. ತಿನ್ನಾಕಿನ್ನಾಕಂತ ಏನು ಮಾಡ್ಕೊಂಡು ಹೋಗಿ ಕೊಡೋದಿಲ್ಲ, ಏನು ಬೇಡ. ಇಡ್ಲ ಹೋಗ್ಲಿ, ನೋಡ್ಕೊಂಡು ಬರಲಿ. ನಿಂದೊಂದು ಕತಿಪ. ಅಕ್ಕ ತಂಗಿ ಎಷ್ಟಾದರೂ ಏನ ಒಳಗೆ ಇರ್ಷೆ ಇರಲಿ, ಹೊಡೆದಾಡ್ಲಿ ಬಡದಾಡ್ಲಿ, ಬೇಕಾದ ಜಗಳ ಆಗಲಿ, ಎಷ್ಟಾದರೂ ಅಕ್ಕ ತಂಗಿ ಏನು ಅವೆಲ್ಲ ಮುಂದುವರ್ಸ್ಕೊಂಡು ಹೋಗಬಾರ್ದು. ಸುಮ್ಮನಿರು. ಏನು ಮಾಡ್ಕೊರಿ ಅತಿ ಸುಸಿ, ಹೇಳೋ ಅಷ್ಟು ಹೇಳೇನಿ ನೋಡ. ಆಮೇಲೆ ಏನಾರ ಒಂದು ಅಲ್ಲಿಂದ ಸುದ್ದಿ ಬಂತು ಮತ್ತು ನಾನು ನಿಮ್ಮಿಬ್ಬರಿಗೆ ಮತ್ತೆ ಬಿಡುದಿಲ್ಲ. ನಾನು ಹೇಳಕತ್ತೀನಿ ಈಗ. ಬೇಡ ಅಂದಮೇಲೆ ಹೋಗಿರಿ, ಹೊಂಟಿರಿ.
ಇಲ್ಲ ಆದ್ರೆ ಏನಂತಾಳ ಪಾಪ. ಅಯ್ಯೋ ನಿಮ್ದೊಂದು ಕತಿ ಆತಾಗ. ಹಾಂ ಹಾಂ ಹೋಗಿ ಬರೋಗ್ರಿ ಇಬ್ರು. ಮಧ್ಯಾಹ್ನಕ್ಕೆ ಅಲ್ಲೇ ಹೋಟೆಲ್ನಾಗ ಏನಾರ ತಿನ್ರಿ ಏನ. ಹ್ಞೂ ಅಪ್ಪ ದೇವ್ರೇ ಪರಮಾತ್ಮ ಎಲ್ಲ ಒಳ್ಳೇದಾಗ್ಲಪ್ಪ. ಒಂದು ಒಳ್ಳೆ ಸುದ್ದಿ ಕಿವಿ ಬಿದ್ದರೆ ಅಷ್ಟೇ ಸಾಕು.